ಒಂದು ಹಳ್ಳಿಯಲ್ಲಿ ಒಂದು ಸುಂದರವಾದ ಉದ್ಯಾನವನವಿತ್ತು. ಆ ಉದ್ಯಾನವನದಲ್ಲಿ ವಿವಿಧ ಬಗೆಯ ಗಿಡ, ಮರ, ಬಳ್ಳಿಗಳು ಬಿಟ್ಟಿದ್ದವು. ಅದರಲ್ಲಿ ಒಂದು ಗುಲಾಬಿ ಗಿಡ ಸಹ ಇದ್ದು ಅದರಲ್ಲಿ ಸುಂದರವಾದ ಗುಲಾಬಿ ಹೂವೊಂದು ಅರಳಿತ್ತು. ಆ ಗುಲಾಬಿ ಹೂವಿಗೂ ತನ್ನ ಸೌಂದರ್ಯದ ಬಗ್ಗೆ ಅತ್ಯಂತ ಅಹಂಕಾರವಿದ್ದಿತು. ಆ ಗುಲಾಬಿ ಹೂ ತನ್ನ ಸೌಂದರ್ಯದ ಬಗ್ಗೆ ಯಾವಾಗಲೂ ಹೆಮ್ಮೆ ಪಡುತ್ತಿತ್ತು. ನನ್ನ ಕೆಂಪು ದಳಗಳು ಎಷ್ಟೊಂದು ಸುಂದರವಾಗಿವೆ, ಈ ಇಡೀ ಉದ್ಯಾನವನದಲ್ಲಿ ನನ್ನಷ್ಟು ಸುಂದರವಾಗಿ ಯಾರೂ ಇಲ್ಲ ಎಂದು ಯಾವಾಗಲೂ ತನ್ನನ್ನು ತಾನು ಜಂಬ ಕೊಚ್ಚಿಕೊಳ್ಳುತ್ತಿತ್ತು. ಗುಲಾಬಿ ಹೂವಿನ ಹೊಗಳಿಕೆಯ ಮಾತನ್ನು ಕೇಳಿ ಇತರ ಗಿಡ ಮರಗಳು ದುಃಖ ಪಡುತ್ತಿದ್ದವು. ಅಯ್ಯೋ ಹೌದು, ಗುಲಾಬಿ ಹೂ ಎಷ್ಟೊಂದು ಸುಂದರವಾಗಿದೆ, ನಮಗೇಕೆ ಈ ರೀತಿ ಸೌಂದರ್ಯವನ್ನು ದೇವರು ನೀಡಲಿಲ್ಲ ಎಂದು ದುಃಖವನ್ನು ಪಡುತ್ತಿದ್ದವು. ಹೀಗಿರುವಾಗ ಒಂದು ದಿನ ಆ ಉದ್ಯಾನವನಕ್ಕೆ ಪುಟ್ಟ ಹಕ್ಕಿಯೊಂದು ಹಾರಿ ಬಂದು ಗುಲಾಬಿ ಗಿಡದ ಪಕ್ಕದಲ್ಲಿರುವಂಥ ಮತ್ತೊಂದು ಗಿಡದ ಮೇಲೆ ಕುಳಿತುಕೊಂಡಿತು. ಗುಲಾಬಿಯು ದಿನ ತನ್ನನ್ನು ತಾನು ಹೊಗಳಿಕೊಳ್ಳುವಂತೆ ಬೇರೆ ಗಿಡ ಮರಗಳನ್ನು ನೋಡಿ ಆ ದಿನವೂ ಸಹ ತನ್ನನ್ನು ತಾನು ಜಂಬ ಕೊಚ್ಚಿಕೊಂಡು ಹೊಗಳಿಕೆಯ ಮಾತುಗಳನ್ನು ಆಡುತ್ತಿತ್ತು. ಇದನ್ನು ಕೇಳಿದಂಥ ಹಕ್ಕಿಯು ಗುಲಾಬಿಯನ್ನು ನೋಡಿ ಈ ರೀತಿ ಹೇಳಿತು. ಇಲ್ಲಿ ನೋಡು ಗುಲಾಬಿ ಹೂವೆ, ನೀನು ನಿನ್ನ ಸೌಂದರ್ಯದ ಬಗ್ಗೆ ಜಂಬ ಪಡುವುದು ಸರಿಯಲ್ಲ. ಪ್ರತಿಯೊಬ್ಬರನ್ನೂ ಸಮೇತ ದೇವರು ಸುಂದರವಾಗಿಯೇ ಸೃಷ್ಟಿಸಿದ್ದಾನೆ. ಅವರವರ ಸೌಂದರ್ಯ ಅವರವರಿಗೆ ತುಂಬ ಶ್ರೇಷ್ಠವಾದುದೇ. ಆದ್ದರಿಂದ ನಿನ್ನ ಸೌಂದರ್ಯದ ಬಗ್ಗೆ ಅಷ್ಟೊಂದು ಜಂಬ ಪಡುವುದು ಒಳ್ಳೆಯದಲ್ಲ ಎಂದು ಪುಟ್ಟ ಹಕ್ಕಿ ಬುದ್ಧಿಮಾತನ್ನು ಹೇಳಿತು. ಆದರೆ ಗುಲಾಬಿ ಗಿಡವು, ನೀನೊಂದು ಪುಟ್ಟ ಹಕ್ಕಿ, ನೀನೇನು ನನ್ನ ಸೌಂದರ್ಯದ ಬಗ್ಗೆ ಮಾತನಾಡುವುದು, ನಿನ್ನ ಮಾತನ್ನು ನಾನು ಮೆಚ್ಚಲು ಸಾಧ್ಯವಿಲ್ಲ ಎಂದು ಹೇಳಿತು. ಹೀಗಿರುವಾಗ ದಿನಗಳು ಉರುಳಿದಂತೆ ಋತುಗಳು ಬದಲಾದವು. ಗುಲಾಬಿ ಗಿಡವು ಒಣಗಲು ಪ್ರಾರಂಭಿಸಿತು. ಆಗ ಗುಲಾಬಿ ಹೂವಿನಲ್ಲಿದ್ದಂತಹ ದಳಗಳು ಸಮೇತ ಒಣಗಿ ಉದುರಲು ಪ್ರಾರಂಭಿಸಿದವು. ಉದ್ಯಾನವನದಲ್ಲಿದ್ದಂತಹ ಇತರ ಗಿಡ ಮರಗಳು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಸಂತೋಷವಾಗಿರುವುದನ್ನು ಗುಲಾಬಿ ಗಿಡವು ನೋಡಿತು. ಮಣ್ಣಿನಿಂದ ನೀರು, ಪೋಷಕಾಂಶಗಳನ್ನು ಒಬ್ಬರು ಮತ್ತೊಬ್ಬರಿಗೆ ಹಂಚಿಕೊಂಡು ಬೆಳೆಯತೊಡಗಿದವು. ಇದನ್ನೆಲ್ಲ ನೋಡಿದಂತಹ ಗುಲಾಬಿಗೆ ತಾನೊಬ್ಬ ಒಂಟಿ ಅಂತ ಅನ್ನಿಸಿತು. ಅಲ್ಲದೆ ತನ್ನ ತಪ್ಪಿನ ಅರಿವಾಯಿತು. ನನ್ನ ಸೌಂದರ್ಯದ ಬಗ್ಗೆ ನಾನು ಇಷ್ಟೊಂದು ಹೆಮ್ಮೆ ಪಟ್ಟಿದ್ದರಿಂದ ನನಗೆ ಈ ಗತಿ ಬಂದಿತು ಎಂದು ಮನಸ್ಸಿನಲ್ಲಿಯೇ ತನ್ನ ತಪ್ಪಿನ ಅರಿವನ್ನು ಮಾಡಿಕೊಂಡಿತು. ವಸಂತಕಾಲ ಬರುವ ವೇಳೆಗೆ ಗುಲಾಬಿ ಗಿಡದಲ್ಲಿ ಒಂದೇ ಒಂದು ದಳ ಉಳಿದಿತ್ತು. ಅವಳು ತನ್ನ ಅಹಂಕಾರಕ್ಕಾಗಿ ಇತರ ಸಸ್ಯಗಳ ಬಳಿ ಕ್ಷಮೆಯನ್ನು ಯಾಚಿಸಿದಳು. ಇತರ ಸಸ್ಯಗಳು ಅವಳನ್ನು ಕ್ಷಮಿಸಿ ಮತ್ತೆ ಬೆಳೆಯಲು ಎಲ್ಲರೂ ಸೇರಿ ಸಹಾಯವನ್ನು ಮಾಡಿದವು. ಈ ಕಥೆಯ ನೀತಿ ಏನಪ್ಪ ಅಂದರೆ, ನಮ್ಮ ಸೌಂದರ್ಯ ಅಡಗಿರುವುದು ನಾವು ಹೇಗೆ ಕಾಣುತ್ತೇವೆ ಎಂಬುದರಲ್ಲಿ ಅಲ್ಲ, ನಾವು ಬೇರೆಯೊಬ್ಬರ ಬಗ್ಗೆ ಯಾವ ರೀತಿ ದಯೆ, ಅನುಕಂಪ, ಪ್ರೀತಿಯನ್ನು ಹೊಂದಿದ್ದೇವೆ ಎಂಬುದರ ಮೇಲೆ ನಿಜವಾದ ಸೌಂದರ್ಯ ಅಡಗಿದೆ ಎಂಬುದು ಈ ಒಂದು ಪುಟ್ಟ ಕಥೆಯ ಸಂದೇಶವಾಗಿದೆ.